ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಷಾ ಸಾಗರ್. ಇದು ನನ್ನ 12th ಡೇ ಫುಡ್ ಚಾಲೆಂಜ್ ಫಾರ್ ಹೇರ್ ಕೇರ್. ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಎಂಟಿ ಸ್ಟಮಕ್ಗೆ ರಾತ್ರಿ ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ ಜೊತೆಗೆ 1 ಗ್ಲಾಸ್ ಬಿಸಿನೀರನ್ನ ಕುಡಿದು ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ಕ್ಲೀನಾಗಿ ಹೇರ್ನ ಬಾಚ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಜಾಸ್ತಿ ಕೂದಲು ಉದುರೋದಿಲ್ಲ. ಆಯಿಲ್ ಅಪ್ಲೈ ಮಾಡಿ ಆದಮೇಲೆ ಕೂದಲನ್ನ ಸ್ವಲ್ಪ ಲೂಸಾಗಿ ಟೈ ಮಾಡ್ಕೊಳ್ಳಿ. 2 ಅವರಿಂದ 3 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿದರೆ ಸಾಕು. ಇನ್ನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ಮೇಲೆ ಟಿಫನ್ನಿಗೆ ಇವತ್ತು ವೆಜಿಟೇಬಲ್ ಕುರ್ಮಾ ಮಾಡೋಣ ಅಂತ ವೆಜಿಟೇಬಲ್ ಎಲ್ಲನೂ ಕಟ್ ಮಾಡಿಕೊಂಡು ರಾತ್ರಿನೇ ನಾನು ಕಡಲೆಕಾಳು ಹಾಗೆ ಬಟಾಣಿನ ನೆನೆಸಿಟ್ಟಿದ್ದೆ. ಸ್ವಲ್ಪ ಉಪ್ಪನ್ನ ಹಾಕಿ ಕುಕ್ಕರಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನು ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಕಾಳುಮೆಣಸು, 1 ಕಪ್ಪಷ್ಟು ಕೊಬ್ಬರಿ, ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ನೀರನ್ನ ಹಾಕಿ ಪೇಸ್ಟ್ ರೀತಿಯಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಈರುಳ್ಳಿ ಮತ್ತು ಟೊಮೆಟೊನ ಹಾಕಿ ಎಣ್ಣೆಲಿ ಚೆನ್ನಾಗಿ ಕಂದಿಸ್ಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅಚ್ಚಕಾರದ ಪುಡಿನ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ರುಬ್ಬಿ ಇಟ್ಕೊಂಡಿರೋ ಮಸಾಲೆನ ಹಾಕಿ ಒಂದು 5 ನಿಮಿಷ ಅದು ಕುದಿ ಬಂದಮೇಲೆ ಬೇಯಿಸ್ಕೊಂಡಿರೋ ವೆಜಿಟೇಬಲ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿಟ್ರೆ ರುಚಿಯಾದ ವೆಜಿಟೇಬಲ್ ಕುರ್ಮಾ ರೆಡಿ ಆಯಿತು. ಟಿಫನ್ಗೆ ಪೂರಿ, ವೆಜಿಟೇಬಲ್ ಕುರ್ಮಾ ಹಾಗೆ ರಾತ್ರಿ ನೆನೆಸಿಟ್ಟಿರೋ ಸೀಡ್ಸು, ನಟ್ಸು. ಟಿಫನ್ನ ಮುಗಿಸಿ ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿ ಪೂಜೆನ ಮುಗಿಸ್ಬಿಟ್ಟು ರಾತ್ರಿನೇ ನೆನೆಸಿಟ್ಟಿರೋ ಜೀರಿಗೆ ನೀರನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿದು ಒಂದು 1/2 ಅವರ್ ಅಷ್ಟೇ ನಾನು ಹೇರ್ ವಾಶ್ ಮಾಡಿದ ಮೇಲೆ ಟವಲ್ನ ಕಟ್ಟಿರ್ತೀನಿ ತಲೆಗೆ. ನೀಟಾಗಿ ತಲೆನ ಒರೆಸ್ಕೊಂಡು ಹಾಗೆ ಗಾಳಿಗೆ ಆರಲಿಕ್ಕೆ ಬಿಟ್ಬಿಡ್ತೀನಿ. ಮಧ್ಯಾಹ್ನ ಮನೆ ಹತ್ರನೇ ಗಣಪತಿ ಇಟ್ಟಿದ್ದಾರೆ, ಅಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು. ಸೊ ಹಾಗೆ ಪ್ರಸಾದ ಕೂಡ ಅಲ್ಲೇ ಇತ್ತು. ಇನ್ನು ಪೂಜೆನ ಮುಗಿಸ್ಕೊಂಡು ಅಲ್ಲೇ ಊಟನ ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ಆಲ್ಮೋಸ್ಟ್ 3:30, 4 o'clock ಆಗಿತ್ತು. ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ದಾಳಿಂಬೆ ಹಣ್ಣನ್ನ ಕಟ್ ಮಾಡಿಕೊಂಡು ನಾನು ಪ್ರಿಷಾ ಇಬ್ಬರು ಒಟ್ಟಿಗೆ ತಿಂದಿದ್ದಾಯಿತು. ರಾತ್ರಿ ಊಟಕ್ಕೆ ಅಷ್ಟೊಂದು ಹಸಿವಿರಲಿಲ್ಲ. ಸೊ ಅನ್ನದ ಜೊತೆಗೆ ಒಂದು ಸಿಂಪಲ್ ಆಗಿರೋ ರಸಮ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರಸಮ್ಗೆ ಒಂದು ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಗೆ 1 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಪೇಸ್ಟ್ ರೀತಿಲಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿಬಿಟ್ಟು ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಒಂದು ಅರ್ಧ ಟೊಮೆಟೊನ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡಿರೋ ಪೇಸ್ಟ್ನ ಹಾಕಿ 1 ಲೋಟ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಒಂದು 10 ನಿಮಿಷ ಅದನ್ನ ಪ್ಲೇಟ್ ಮುಚ್ಚಿ ಕುದಿಸಿದ್ರೆ ರುಚಿಯಾದ ರಸಮ್ ರೆಡಿ ಆಯಿತು. ನಾನು ಯಾವಾಗಲೂ ತಲೆ ಕಂಪ್ಲೀಟಾಗಿ ಒಣಗಿದ ಮೇಲೇ ತಲೆ ಬಾಚ್ಕೊಳ್ಳೋದು. ಇನ್ನು ಸಂಜೆ ಅಷ್ಟರಲ್ಲಿ ಕೂದಲು ಚೆನ್ನಾಗಿ ಒಣಗಿತ್ತು, ತಲೆ ಬಾಚ್ಕೊಂಡು ಲೂಸಾಗಿ ಜಡೆನ ಹಾಕ್ಕೊಂಡು ಫ್ರೆಶ್ ಆಗಿದ್ದಾಯಿತು. ರಾತ್ರಿ ಊಟಕ್ಕೆ ಅನ್ನ ಮತ್ತು ರಸಮ್ನ ಊಟ ಮಾಡಿ ತುಂಬ ದಿನ ಆಗಿತ್ತು ವಾಕ್ ಹೋಗಿರಲಿಲ್ಲ. ಸೊ ನೈಟು ಒಂದು ಸ್ಮಾಲ್ ವಾಕ್ನ ಹೋಗಿ ಬಂದ್ವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.